ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ನಾಳೆ ಅಂದರೆ 9ನೇ ತಾರೀಕು ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಇದೆ. ನಾನು ದಾವಣಗೆರೆ ಮತ್ತು ಬಾಗಲಕೋಟೆ ಜನತೆಯನ್ನು ಕೈ ಮುಗಿದು ವಿನಂತಿಸ್ತೇನೆ. ನಮ್ಮ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ, ಗೃಹಜ್ಯೋತಿ ಕೊಟ್ಟಿದೆ, ಗೃಹಲಕ್ಷ್ಮಿ ಕೊಟ್ಟಿದೆ. ನಿಮ್ಮ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದೀವಿ. ನಮ್ಮ ಶಾಮನೂರು ಶಿವಶಂಕರಪ್ಪ ಸಾಹೇಬ್ರ ಆತ್ಮಕ್ಕೆ, ಮೇಟಿ ಸಾಹೇಬ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಗೆಲುವು ಮುಖಾಂತರ ಅವರಿಗೆ ಶಾಂತಿ ಸಿಗುತ್ತೆ ಅಂತ ನನ್ನ ಭಾವನೆ. ನಾನು ದಾವಣಗೆರೆ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ತಮ್ಮ ಸಮರ್ಥನ ದಯವಿಟ್ಟು ಗೆಲ್ಲಿಸಿ. ನಾನು ದಾವಣಗೆರೆಯ ಮೈನಾರಿಟೀಸ್ನ ಮುಸ್ಲಿಂ ಬಾಂಧವ್ರನ್ನ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಸಮುದಾಯದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗೆಲ್ಲ, BJPಯವರು ನಿಮ್ಮ ಸಮುದಾಯವನ್ನು ಕೆಟ್ಟದಾಗಿ ಮಾತಾಡಿದಾಗೆಲ್ಲ ನಾವು ಕಾಂಗ್ರೆಸ್ ಪಕ್ಷದ ಶಾಸಕರು, ಸಂಸದರು, ವಿಶೇಷವಾಗಿ ನನ್ನಂತಹ ಹಿಂದೂ ಧರ್ಮದ ಶಾಸಕರು ನಿಮ್ಮ ಧರ್ಮವನ್ನು ಡಿಫೆಂಡ್ ಮಾಡಿಕೊಂಡು ಫೈಟ್ ಮಾಡಿ BJPಯವ್ರನ್ನ ಎದುರಾಕೊಂಡಿದ್ದೀವಿ. ಮುಸ್ಲಿಂ ಧರ್ಮದ ಬಗ್ಗೆ ಮುಸ್ಲಿಂ ಲೀಡರ್ ಮಾತಾಡಿದ್ರೆ ಗ್ರೇಟ್ ಅಲ್ಲ. ಮುಸ್ಲಿಂ ಧರ್ಮಕ್ಕೆ ಸಮಸ್ಯೆ ಆದಾಗ ಒಬ್ಬ ಹಿಂದೂ ಲೀಡರ್ ವಾಯ್ಸ್ ರೈಸ್ ಮಾಡಿದ್ರೆ ಅದು ಗ್ರೇಟ್. ನನಗೆ ಆ ನೈತಿಕತೆ ಇದೆ. ನಿಮ್ಮ ಧರ್ಮದ ಬಗ್ಗೆ ಯಾರಾದರೂ ಮಾತಾಡಿದಾಗ ನಾನು ಅಟ್ಯಾಕ್ ಮಾಡಿ ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದೀನಿ. ಆ ನೈತಿಕತೆ ಮೇಲೆ ನಾನು ಮುಸ್ಲಿಂ ಬಾಂಧವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಒಂದು ಓಟು ವೇಸ್ಟ್ ಆಗದೆ ನನ್ನ ತಮ್ಮ ಸಮರ್ಥಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು ಅಂತ ನಾನು ದಾವಣಗೆರೆ ಜನತೆನ ವಿನಂತಿಸ್ತೀನಿ. ಅದೇ ರೀತಿ ಮಂಜೇಶ್ವರ ಕೇರಳ ಕಾನ್ಸ್ಟಿಟ್ಯೂನ್ಸಿ ಆದರೂ ನಮ್ಮ ಮಂಗಳೂರು ಪಕ್ಕ ಇದೆ. 95% ನಮ್ಮ ಕನ್ನಡಿಗರೇ ಇರೋದು. UDF ಸರ್ಕಾರ, ನಮ್ಮ ಸರ್ಕಾರ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ UDF ಸರ್ಕಾರ ಕೇರಳದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲ ಸರ್ವೆ ಹೇಳ್ತಿದೆ. ದಯವಿಟ್ಟು ಮಂಜೇಶ್ವರದ ಕನ್ನಡಿಗರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಮ್ಮ ಅಶ್ರಫ್ ಬಾಯ್ ಮಂಜೇಶ್ವರದಲ್ಲಿ ನಿಂತಿದ್ದಾರೆ, ಅವ್ರಿಗೆ ಓಟ್ ಹಾಕಿ ಅಂತ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ. ಈ ಉಪಚುನಾವಣೆಯ ಫಲಿತಾಂಶ ಖಂಡಿತವಾಗೂ ನಮ್ಮ ಮುಂದಿನ ಚುನಾವಣೆಗೆ ಕನ್ನಡಿಯಾಗುತ್ತೆ. ನಾವಿಲ್ಲಿ 2 ಕ್ಷೇತ್ರನೂ ಖಂಡಿತವಾಗೂ ಕಾಂಗ್ರೆಸ್ ಅತ್ಯಂತ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತೀವಿ. ವಿಶೇಷವಾಗಿ ನಾನು ದಾವಣಗೆರೆ ಬಾಗಲಕೋಟೆ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾನೊಬ್ಬ OBC ಹುಡುಗ, ನಾನೊಬ್ಬ ಅಹಿಂದ ಹುಡುಗ, ನಾನೊಬ್ಬ ಸಾಮಾನ್ಯ ಕುಟುಂಬದ ಹುಡುಗ. ಸಿದ್ದರಾಮಯ್ಯ ಸಾಹೇಬರು ಶೋಷಿತರ ಅಹಿಂದ ವರ್ಗದ ಅತಿ ದೊಡ್ಡ ನಾಯಕ. ನಾನೊಬ್ಬ ಅಹಿಂದ MLA. ನಾನು ಅಹಿಂದ ವರ್ಗದವ್ರನ್ನ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಕಾಂಗ್ರೆಸ್ಗೆ ಮತ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್.